ಹಿಜಾಬ್ ಮತ್ತು ಜನಿವಾರ ಈ ಎರಡು ವಿಚಾರಗಳನ್ನು ಮುನ್ನೆಲೆಗೆ ತಂದುಕೊಂಡು ಧಾರ್ಮಿಕ ಸಂಕೇತಗಳನ್ನು ಅಥವಾ ಧಾರ್ಮಿಕ ವಸ್ತ್ರಗಳನ್ನು ಧರಿಸೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳಿದೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ನವರು ಕಳೆದ ಬಾರಿ ವಿಧಾನಸಭೆ ಚುನಾವಣೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿಯೂ ಕೂಡ ಹಿಜಾಬ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಆದರೆ 3 ವರ್ಷಗಳಿಂದ ಹಿಜಾಬನ್ನು ಧರಿಸೋದಕ್ಕೆ ಅವಕಾಶವನ್ನು ಕಾಂಗ್ರೆಸ್ನವರು ಕೊಟ್ಟಿರಲಿಲ್ಲ. ಈಗ ಜನಿವಾರದ ವಿಚಾರವನ್ನು ಇಟ್ಕೊಂಡು ಹಿಜಾಬ್ ಅವಕಾಶ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸರ್ಕಾರ ಏನು ಯೋಚನೆ ಮಾಡೋದಕ್ಕೆ ಹೊರಟಿದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಎಲ್ಲ ಕೊಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಶೇಷವಾಗಿ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶವನ್ನು ಈ ಸಂಬಂಧವಾಗಿ ಹೊರಡಿಸಲಾಗ್ತಾ ಇದೆ. ಸಮವಸ್ತ್ರದ ಜೊತೆಗೆ ಮಕ್ಕಳ ಸಾಂಪ್ರದಾಯಿಕ ಉಡುಗೆಗೆ ಅವಕಾಶಗಳು ಇರ್ತವೆ. ಅಂದರೆ ಸಮವಸ್ತ್ರದ ಮೇಲೆ ಬುರ್ಕಾ ಧರಿಸೋದಕ್ಕೆಲ್ಲ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಅನುಮತಿಯನ್ನು ಕೊಡಲಾಗುತ್ತೆ. ಯಾಕಂದರೆ ಈ ಅವಧಿ ಒಳಗಡೆ ವಸ್ತ್ರ ಸಂಹಿತೆಯನ್ನು ಸರ್ಕಾರ ನಿಗದಿ ಮಾಡಿದ್ದಂಥದ್ದು. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ವಸ್ತ್ರ ಸಂಹಿತೆಯ ಬದಲಾವಣೆಯನ್ನು ಜಾರಿಗೊಳಿಸೋದಕ್ಕೆ, ಅಂದರೆ ವಸ್ತ್ರ ಸಂಹಿತೆಯಲ್ಲಿ ಸಾಂಪ್ರದಾಯಿಕ ವಸ್ತ್ರಗಳ ಧರಿಸೋದಕ್ಕೂ ಕೂಡ ಅವಕಾಶಗಳು ಇರ್ತವೆ ಅನ್ನೋದನ್ನು ಬದಲಾಯಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. SDMC, CDC ಸಿಬ್ಬಂದಿ ಮತ್ತು ಅಧಿಕಾರಿಗಳಿಂದ ಕಿರಿಕಿರಿ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಇದೆಲ್ಲವನ್ನ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮಧು ಬಂಗಾರಪ್ಪ ಅವರು. ಆದರೆ ಇಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಅನುಮತಿಸಬಹುದಾದ, ಅಂದರೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅನುಮತಿಸಬಹುದಾದ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳು ಅಂತ ಹೇಳಿದ್ದಾರೆ. ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳು ಅನುಮತಿಸಬಹುದಾಗಿರುವಂಥದ್ದು ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದೆಲ್ಲ ಅಂತೇಳಿ ವಿವರಿಸಿದ್ದಾರೆ. ಪೇಟಾ ಟರ್ಬನ್, ಅಂದರೆ ಸಿಖ್ ಸಮುದಾಯದವರು ಧರಿಸುವಂತಹ ಟರ್ಬನ್ಗೆ ಮಾತ್ರ ಇದು ಅನ್ವಯ ಆಗತ್ತಾ, ಪೇಟಾ ಅನ್ನುವಂಥದ್ದು ಯಾವ ಸ್ವರೂಪದ್ದು ಅಂತ ಗೊತ್ತಾಗಬೇಕು. ಜನಿವಾರ ಅಥವಾ ಇತರೆ ಯಾವುದೇ ಪವಿತ್ರ ದಾರಗಳನ್ನು ಧರಿಸೋದಕ್ಕೆ ಅವಕಾಶಗಳು ಇರ್ತವೆ, ಅದರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ಆದರೆ ಜನಿವಾರವನ್ನು ಯಾರು ಕೂಡ ಶರ್ಟ್ ಮೇಲೆ ಹಾಕೋದಿಲ್ಲ. ಶಿವದಾರವನ್ನು ಧರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ, ಇದು ಕೂಡ ಯಥಾ ಪ್ರಕಾರ ಅದೇ ವ್ಯಾಪ್ತಿಗೆ ಬರುತ್ತೆ. ರುದ್ರಾಕ್ಷಿಯನ್ನು ಧರಿಸೋದಕ್ಕೆ ಕೂಡ ಅವಕಾಶಗಳು ಇರ್ತವೆ, ಧಾರ್ಮಿಕ ಸಂಕೇತಗಳಾಗಿ ರುದ್ರಾಕ್ಷಿ ಧರಿಸೋದಕ್ಕೆ. ಇದರ ಜೊತೆಗೆ ತಲೆ ವಸ್ತ್ರ ಮತ್ತು ಹಿಜಾಬನ್ನು ಧರಿಸೋದಕ್ಕೂ ಕೂಡ ಅವಕಾಶ ಕೊಡ್ತೀವಿ ಅನ್ನೋಂತ ಹೇಳಿದ್ದಾರೆ. ತಲೆ ವಸ್ತ್ರ ಅಥವಾ ಹಿಜಾಬ್ ಅನ್ನೋನ ಧರಿಸೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ, ಬುರ್ಕಾಗೆ ಅಲ್ಲ. ಇಲ್ಲಿ ಈಗ ಬರುವಂಥದ್ದು ಧರಿಸುವ ವಸ್ತ್ರಗಳಿಂದ ತೊಂದರೆ ಆಗಬಾರದು ಅಂತೇಳಿ ಸರ್ಕಾರ ಹೇಳುತ್ತೆ. ಯಾರಿಗೆ ತೊಂದರೆ ಆಗಬಾರದು, ಯಾವ ಸ್ವರೂಪದಲ್ಲಿ ತೊಂದರೆ ಆಗಬಾರದು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸರ್ಕಾರ ಹೇಳೋ ಪ್ರಕಾರ ಶಿಸ್ತು, ಸುರಕ್ಷತೆ, ವಿದ್ಯಾರ್ಥಿ ಗುರುತಿಸುವಿಕೆ ಇವುಗಳಿಗೆ ತೊಂದರೆ ಆಗಬಾರದು, ಇದಕ್ಕೆ ಅಡ್ಡಿ ಆಗಬಾರದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಶಿಸ್ತು, ಸುರಕ್ಷತೆ, ವಿದ್ಯಾರ್ಥಿಯ ಗುರುತಿಸುವಿಕೆ ಅನ್ನೋದನ್ನ ಸರ್ಕಾರ ಹೇಳ್ತಾ ಇದೆ. ಮಕ್ಕಳನ್ನ ಶಾಲೆ ಕಾಲೇಜಿನಿಂದ ಹೊರ ಹಾಕಬಾರದು, ಅಂದರೆ ಸಾಂಪ್ರದಾಯಿಕ ವಸ್ತ್ರವನ್ನು ಧರಿಸಿಕೊಂಡು ಬಂದಾಗ, ಧಾರ್ಮಿಕ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಾಗ ಹೊರ ಹಾಕಬಾರದು, ಕಾಲೇಜಿನಿಂದ ಹೊರಗಡೆ ಹಾಕುವಂಗಿಲ್ಲ. ಹಿಂದೆ ಪ್ರಿನ್ಸಿಪಾಲ್ಗಳು ಕಾಲೇಜ್ ಗೇಟ್ನಲ್ಲಿ ನಿಂತಿದ್ದನ್ನು 2020ರಲ್ಲಿ ನಾವು ನೋಡಿದ್ದೀವಿ. ಈಗ ಧಾರ್ಮಿಕ ವಸ್ತ್ರಗಳನ್ನು ತೆಗೆಯುವಂತೆ ಬಲವಂತ ಮಾಡಬಾರದು ಅಂತ ಹೇಳ್ತಿದ್ದಾರೆ. ಧಾರ್ಮಿಕ ವಸ್ತ್ರಗಳನ್ನು ತೆಗೆಯುವಂತೆ ಬಲವಂತ ಮಾಡಬಾರದು. ಹಿಜಾಬ್ಗೆ ಕೌಂಟರ್ ಏನು ಮಾಡಿದ್ವು ಹಿಂದೂ ಸಂಘಟನೆಗಳು ಅನ್ನೋಂಥದ್ದು ಬಹುಶಃ ಮಧು ಬಂಗಾರಪ್ಪ ಅವರು ಮರೆತಿರಬಹುದು, ಆದರೆ ರಾಜ್ಯದ ಜನ ಮರೆತಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವತ್ತು ಕೇಸರಿ ಶಾಲ್ಗಳನ್ನು ಧರಿಸಿ ವಿದ್ಯಾರ್ಥಿಗಳು ಬಂದಿದ್ರು. ಈಗ ಸರ್ಕಾರದ ಈ ಹೊಸ ಆದೇಶದ ಪ್ರಕಾರ ಕೇಸರಿ ಶಾಲುಗಳನ್ನು ಧರಿಸಿ ಬರೋದಕ್ಕೆ ಅವಕಾಶವನ್ನು ಕೊಡ್ತಾರಾ, ಈ ಪ್ರಶ್ನೆ ಬರುತ್ತೆ. ಧಾರ್ಮಿಕ ವಿಚಾರಗಳು ಬರ್ತವೆ ಇಲ್ಲಿ. ಯಾಕಂದರೆ ಇಲ್ಲಿ ಇರುವಂಥದ್ದು ಕೇಸರಿ ಶಾಲ್ ಧರಿಸಿಕೊಂಡು ಬಂದಿರುವಂಥದ್ದು ಯಾವ ಕಾರಣಕ್ಕೆ, ಏನು ಎತ್ತ ಅನ್ನೋಂಥದ್ದು ಸಬ್ಜೆಕ್ಟ್ ಟು ಡಿಬೇಟ್. ಅದರಲ್ಲೂ ಕೂಡ ಬಹಳಷ್ಟು ವಿಚಾರಗಳಿದ್ದಾವೆ, ರಾಜಕೀಯಗಳಿದ್ದಾವೆ. ಇಲ್ಲಿ ಪರೀಕ್ಷಾ ಸಂದರ್ಭಗಳಲ್ಲಿ ವಸ್ತ್ರ ಸಂಹಿತೆ ನಿಯಮ ಪಾಲನೆ ಕಡ್ಡಾಯ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ವಸ್ತ್ರ ಸಂಹಿತೆಯ ಜೊತೆಗೆ ಆ ಸಂದರ್ಭದಲ್ಲೂ ಕೂಡ ಹಿಜಾಬ್ ಧರಿಸೋದಕ್ಕಾಗಲಿ ಅಥವಾ ಜನಿವಾರ, ಶಿವದಾರ ಎಲ್ಲವನ್ನು ಧರಿಸ್ಕೊಂಡು ಹೋಗೋದಕ್ಕೆ ಅವಕಾಶಗಳಿರ್ತವೆ. ಅದರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ. ಇನ್ನು ಯಾರಿಗೋ ಗೊತ್ತಿರಲಿಲ್ಲ ಹಾಗಾಗಿ ನಾನು ಕಟ್ ಮಾಡಿದೆ, ಜನಿವಾರವನ್ನು ಕಟ್ ಮಾಡಿದೆ ಅಂತ ಎಕ್ಸ್ಕ್ಯೂಸ್ ತಗೊಳ್ಳೋಂಗೆ ಇಲ್ಲ. ಭಾಳ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಅವಕಾಶ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಹಿಜಾಬ್ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿ ನಡೆಯುವಂಥದ್ದು ಸಹಜವಾಗಿಯೇ ಇರುವಂತಹ ನಿರೀಕ್ಷೆ. ಯಾವಾಗ ಸರ್ಕಾರ ಇಂಥದ್ದು ನಿರ್ಧಾರ ಕೈಗೊಂಡಿದೆ ತತ್ಕ್ಷಣಕ್ಕೆ ಶುರುವಾಗಬಹುದು. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳು ಅವತ್ತು ಕೇಸರಿ ಶಾಲ್ಗಳನ್ನು ಧರಿಸಿ ಕಾಲೇಜ್ಗಳಿಗೆ ಬಂದಿರುವುದನ್ನು ನಾವು ನೋಡಿದ್ವಿ ಕುಂದಾಪುರದಲ್ಲಿ. ಇದು ಬೇರೆ ಬೇರೆ ಕಡೆಗಳಲ್ಲಿ ಆನಂತರ ಶುರುವಾಯಿತು. ಶಿವಮೊಗ್ಗದಕ್ಕೆ ವಿಸ್ತರಣೆ ಆಯಿತು, ಬೇರೆ ಬೇರೆ ಕಡೆಗಳಿಗೆ ವಿಸ್ತರಣೆ ಆಗಿತ್ತು.
ಈಗ ಈ ವಿಚಾರ ಮತ್ತೊಂದು ಸುತ್ತಿನ ಜಟಾಪಟಿಗೆ ಕಾರಣ ಆಗಬೇಕಾ ನಮ್ಮ ಶಾಲೆ ಕಾಲೇಜುಗಳು ಅನ್ನುವಂಥದ್ದು ಸರ್ಕಾರಕ್ಕಿರುವಂತಹ ಪ್ರಶ್ನೆ. ವಿಧಾನಸಭೆ ಚುನಾವಣೆ ವೇಳೆ ಹಿಜಾಬ್ ಭರವಸೆಯನ್ನ ಕಾಂಗ್ರೆಸ್ನವರು ಕೊಟ್ಟಿದ್ರು. ಅವರ ಪ್ರಕಾರ ನಾವು ನುಡಿದಂತೆ ನಡೆಯುವವರು, ಹಾಗಾಗಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿಕೊಂಡು ಓಡಾಡಬಹುದು. ಅದು ಕಾಂಗ್ರೆಸ್ಗಿರುವಂತಹ ಅವಕಾಶ. ಇಲ್ಲಿ ಹಿಜಾಬ್ಗೆ ಅವಕಾಶ ಕೊಡ್ತಾ ಇದ್ದಂತೆ ಮತ್ತೆ ರಾಜ್ಯದಲ್ಲಿ ವಿವಾದ ಶುರುವಾಗುತ್ತಾ ಅನ್ನುವಂಥ ಅನುಮಾನ ಇದ್ದೇ ಇದೆ. ಯಾಕಂದ್ರೆ ಈ ಹಿಂದೆ ನಾವು ನೋಡಿದೀವಿ, ಕಣ್ಣಾರೆ ಕಂಡಿದ್ದೀವಿ, ರಿಪೋರ್ಟ್ ಮಾಡಿದ್ದೀವಿ, ಏನೇನು ಆಗಿದೆ ಅನ್ನೋದನ್ನು ನೋಡಿದ್ದೀವಿ. ಶಾಲೆಯ ವಿದ್ಯಾರ್ಥಿಗಳನ್ನು ಕೂಡ ಧಾರ್ಮಿಕವಾಗಿ ವಿಭಜಿಸುವಂತಹ ಕೆಲಸ ಈ ವಿಚಾರದಲ್ಲಿ ಆಗೋಗಿದೆ. ಈಗ ಸರ್ಕಾರ ಮತ್ತೆ ಇದನ್ನ ಮುನ್ನೆಲೆಗೆ ತರುವಂತಹ ಪ್ರಯತ್ನ ಮಾಡ್ತಾ ಇದೆ. ಇದು ಬಿಜೆಪಿ ಆಡಳಿತದಲ್ಲಿದ್ದಾಗ ಒಂದು ರೀತಿಯ ವಸ್ತ್ರ ಸಂಹಿತೆ, ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಒಂದು ರೀತಿಯಂಥ ವಸ್ತ್ರ ಸಂಹಿತೆ ಅನ್ನುವಂತಹ ಸ್ವರೂಪವನ್ನು ಪಡ್ಕೊಂಡ್ರೆ ಶಾಲೆ ಕಾಲೇಜುಗಳು ನೆಮ್ಮದಿಯನ್ನು ಕಳ್ಕೊಳ್ತವೆ ಅನ್ನುವಂಥದ್ದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಈಗ ಹಿಜಾಬ್ಗೆ ಅವಕಾಶ ಕೊಡ್ತಾ ಇದ್ದಂತೆ ಈ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಶಾಲಾ ಕಾಲೇಜುಗಳಲ್ಲಿ ರಾಜಕೀಯದ ಸಂಘರ್ಷ ಎದುರಾಗೋದಿಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಸರ್ಕಾರ ಏನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತೆ? ಈ ರೀತಿಯಂಥ ರಾಜಕೀಯ ಸಂಘರ್ಷಗಳಿಗೆ ಅವಕಾಶಗಳು ಕೊಡಬಾರ್ದು, ಅಥವಾ ಸರ್ಕಾರವು ಕೂಡ ರಾಜಕೀಯ ಸಂಘರ್ಷ ಆಗೋದಿದ್ರೆ ಆಗೋಗ್ಲಿ ಅಂತೇಳಿ ಬಯಸಿದ್ರೆ ಫೈನ್, ಅವರು ಅದನ್ನು ರಾಜಕೀಯವಾಗಿ ಎದುರಿಸಬಹುದು. ಆದರೆ ಅದರಿಂದ ಶೈಕ್ಷಣಿಕ ವಾತಾವರಣ ಹಾಳಾಗಬಾರ್ದು. ಶೈಕ್ಷಣಿಕ ವಾತಾವರಣ ಹಾಳಾಗದಂತೆ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ. ಇಲ್ಲಿ ಹಿಜಾಬ್ ಧರಿಸುವಂಥದ್ದನ್ನು ವಿರೋಧಿಸಿದಂತಹ ಕಾರಣಗಳು ಕೂಡ ರಾಜಕೀಯದ ಉದ್ದೇಶಗಳೇ ಇದ್ವೇ ಹೊರತು ಬೇರೇನೇನು ಉದ್ದೇಶಗಳಿರಲಿಲ್ಲ. ಈಗ ಹಿಜಾಬ್ನ ಮರುಸ್ಥಾಪನೆಯ ಹೆಸರಿನಲ್ಲಿ ಈಗ ಹೊರಟಾಗ ಅನೇಕ ವಿದ್ಯಾರ್ಥಿಗಳು ಹಿಜಾಬ್ ಧರಿಸದೇ ಬಂದಂಥವರು ಕೂಡ ಇದ್ರು. ಈಗ ಆ ಸಮುದಾಯದವರು ಇಲ್ಲ, ಕಡ್ಡಾಯವಾಗಿ ಈಗ ಹಾಕೊಂಡು ಹೋಗಲೇಬೇಕು ಅಂತೇಳಿ ಮಾಡಿದರೆ ಅಂತಹ ವಿದ್ಯಾರ್ಥಿಗಳ ಬಗ್ಗೆ ಏನು ಮಾಡುತ್ತೆ ಸರ್ಕಾರ? ಅಂಥವರ ಹಿತವನ್ನು ಸರ್ಕಾರ ಹೇಗೆ ಕಾಪಾಡುತ್ತೆ? ಮತ್ತು ಸರ್ಕಾರ ಈ ರೀತಿಯಾದಂತಹ ನಿರ್ಧಾರಗಳು, ಆದೇಶಗಳು ಯಾವ ಆಧಾರದ ಮೇಲೆ ತೆಗೆದುಕೊಂಡಿದ್ದಾವೆ? ಇದು ರಾಜಕೀಯದ ಹೊರತಾಗಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಉಳಿದಿರುವಂಥದ್ದು.